ಈ ಕೋತಿಗಳಿಗೆ ಕಡಲೆಕಾಯಿ ಅಂದ್ರೆ ತುಂಬಾ ಇಷ್ಟ. ಅವಳು ಯಾವಾಗಲೂ ಅವಸರ ಹೆಚ್ಚು. ತಾವು ಕಂಡಿರ್ಬೇಕು, ತಿನ್ನೋ ವಸ್ತು ಸಿಕ್ಕಾಗ ಗಬಗಬನ ತುಂಬ್ಕೊಂಡ್ಬಿಡ್ತದೆ. ನಂತರ ನಿಧಾನವಾಗಿ ಸಮಯ ಸಿಕ್ಕಾಗ ಮತ್ತೊಮ್ಮೆ ನುರಿಸಿ ತಿಂತವೆ. ಯಾರಾದ್ರೂ ತಿನ್ನೋ ವಸ್ತು ತಗೊಂಡು ಹೋಗ್ತಾ ಇದ್ರೆ ಬೆನ್ನತ್ತಿ ಹೋಗಿ ಕಸ್ಕೊಳ್ಳುವಂತ ಪ್ರಯತ್ನ ಮಾಡ್ತವೆ. ಒಂದು ರೀತಿಯಲ್ಲಿ ತುಂಬಾ ಆಸಪೂರ್ವಕ ಪ್ರಾಣಿ ಕೋತಿ. ಹಸಿವಾಗಿರುತ್ತೆ, ಪಾಪ ಸಿಕ್ಕಾಗ ತಿನ್ಬೇಕಲ್ಲ, ಆಗ ಅವಸರ ಅಷ್ಟೇನೆ. ಒಂದು ಬಾರಿ ಮರದ ಮೇಲೆ ಕೂತಿ ಕೋತಿಯೊಂದಕ್ಕೆ ನೆಲದ ಮೇಲೆ ಗುಡ್ಡೆ ತರ ಬಿದ್ದಂತ ಕಡಲೆಕಾಯಿ ಬೀಜ ಕಾಣಿಸ್ತು. ಓಹೋ, ಇಷ್ಟೊಂದು ಕಡಲೆಕಾಯಿ ಬೀಜ, ಅದು ಒಂದೇ ಕಡೆಗೆ. ಕೋತಿ ಸರಸರನೆ ಮರದಿಂದ ಕೆಳಗಿಳಿತು, ಆ ಬೀಜಗಳ ಕಡೆ ಹೋಗ್ತು. ಆದ್ರೂ ಬೀಜಗಳು ಸುಲಭ ಕೈಗೆ ಸಿಗೋಂಗಿರ್ಲಿಲ್ಲ. ಏನ್ ಮಾಡಿದ್ರು ಗೊತ್ತಾ? ಸ್ವಚ್ಛವಾದ ಕಾಜಿನ ಬಾಟ್ಲಿಯಲ್ಲಿ ಅವರನ್ನು ಹಾಕಿಟ್ಟಿದ್ದಾರೆ. ಆ ಬಾಟ್ಲಿ ನೆಲದಲ್ಲಿ ಭದ್ರವಾಗಿ ಹೂಳಿದ್ದಾರೆ. ಅದನ್ನ ಮೇಲೆ ಎತ್ತು ಹಂಗಿಲ್ಲ. ಕೋತಿ ಕಡಲೆ ಬೀಜ ಪಡ್ಕೊಳ್ಳೋಕೆ ಏನೇನೋ ಕಸರತ್ತು ಮಾಡ್ತು. ಅದು ಕೊನೆಗೆ ಅದು ವಿಧಾನ ತಿಳಿತು. ಆ ಶೀಶೆ ಬಾಯಿ ಇದೆಯಲ್ಲ, ಬಾಯಿಯೊಳಗೆ ಕೈ ಹಾಕಿದ್ರೆ ಬೀಜ ಮುಟ್ಬಹುದು. ಅದ್ರ ಬಾಟ್ಲಿ ಬಾಯಿ ಇಕ್ಕಟ್ಟಾದದ್ದು. ಸ್ವಲ್ಪ ಪ್ರಯತ್ನ ಮಾಡಿ ಕೈ ಮುಷ್ಟಿಯನ್ನು ನೇರ ಮಾಡಿದ್ರೆ ಕೈ ಒಳಗೆ ಹಾಕಬಹುದಾಗಿತ್ತು. ಕೊನೆಗೆ ಮಾರ್ಗವನ್ನು ಕಂಡ್ಕೊಂಡಂತ ಕೋತಿ ಏನ್ ಮಾಡ್ತು ಗೊತ್ತಾ? ಕೈ ಬೆರಳುಗಳನ್ನ ನೇರ ಮಾಡಿ ಒತ್ತಿ ಬಾಟ್ಲಿ ಕೈ ಒಳಗೆ ತೋರಿಸ್ತು. ಬಾಯಿಯೊಳಗೆ ಕೈ ಹೋಯ್ತು. ನಿಧಾನವಾಗಿ ಕೈ ಒಳಗೆ ಜಾರಿದ ಮೇಲೆ ಕೈಗೆ ಬೆರಳುಗಳಿಗೆ ಎಲ್ಲ ಕಡಲೆಕಾಯಿ ಬೀಜ ತಲುಪಿದ ಕೂಡಲೇ ಬಹಳ ಪರಮಾನಂದ ಆಯ್ತು. ಓಹೋ, ಬೇಕಾದಷ್ಟು ಬೀಜ ಇದೆ ಇಲ್ಲಿ ಅಂತ. ಆ ಬಾಟ್ಲಿ ಹೊಟ್ಟೆ ಇದೆಯಲ್ಲ, ವಿಶಾಲವಾದ್ರಿಂದ ಅದು ಕೈ ಬೆರಳನ್ನ ಅಗಲ ಮಾಡಿ ಮುಷ್ಟಿ ತುಂಬಾ ಕಾಳುಗಳ ತುಂಬಿಕೊಳ್ತು. ಅಂತ ಅದನ್ನ ಬಾಟ್ಲಿಂದ ಹೊರ ತಗೋಬೇಕಲ್ಲ, ತೆಗೆಯಕ್ಕೆ ಪ್ರಯತ್ನ ಮಾಡ್ತು. ಕಾಳು ತುಂಬಿದ ಮುಷ್ಟಿ ಆ ಬಾಟ್ಲಿ ಇಕ್ಕಟ್ಟಾದ ಬಾಯಿಯಿಂದ ಹೊರಗೆ ಬರೋ ಸಾಧ್ಯ ಇರಲಿಲ್ಲ. ಬೇಕಾದಷ್ಟು ಎಳೆದಾಡ್ತು, ತಳ್ಳಿ ನೋಡ್ತು. ಯಾವುದರಿಂದ ಪಾರಾಗೋ ಸಾಧ್ಯ ಇಲ್ಲ ಅನ್ಸ್ಬಿಡ್ತು. ಅದನ್ನೇ ನೋಡ್ತಿದ್ದು ವ್ಯಕ್ತಿ ಬಂದ. ಆ ವ್ಯಕ್ತಿ ಯಾರು? ಕೋತಿ ಹಿಡಿಯೋನು. ಇದು ಅವನದೇ ತಂತ್ರ. ಇದರಿಂದ ಕೋತಿಗಳು ಪಾರಾಗೋದು ಅಸಾಧ್ಯ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅವನನ್ನು ಕಂಡು ಕೋತಿ ಚೀರಾಡ್ತಾ ಹಾರಾಡ್ತಾ ಒದ್ದಾಡಕ್ ಶುರು ಮಾಡ್ತು. ತನ್ನ ಕೈ ಬಾಟ್ಲಿಯಲ್ಲಿ ಸಿಕ್ಕ ಹಾಕೊಂಡಿದೆ ಅನ್ನೋದು ಕೋತಿ ಗೊತ್ತಿದ್ರೂ ತಕ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಅದು ಕೈ ಒಳಗೆ ಹಾಕ್ಬೇಕಾದ್ರೆ ಮುಷ್ಟಿ ಇರಲಿಲ್ಲ, ಬೆರಳುಗಳನ್ನ ನೇರ ಮಾಡಿ ಹಾಕಿತ್ತು. ಈಗ ತನ್ನ ಮುಷ್ಟಿ ಬಿಚ್ಚಬೇಕು ಅಂತ ಹೊಳಿಲಿಲ್ಲ. ಹೊಳೆದಿದ್ರು ಕೂಡ ಇಷ್ಟು ಅನಾಯಾಸವಾಗಿ ಸಿಕ್ಕಿದಂತ ಕಡಲೆ ಬೀಜನ ಬಿಡೋದು ಹೇಗೆ ಅಂತ ಪಾಪ ಚಿಂತೆ ಆಗಿರ್ಬೇಕು. ಕೋತಿ ಹಿಡಿಯೋನು ಓಡಿ ಬಂದ, ಅದ್ರ ಕೈಕಾಲುಗಳನ್ನು ಕಟ್ಟಿ ಹಾಕಿದ. ನಂತರ ಬಾಟ್ಲಿಯಲ್ಲಿ ಸೇರ್ಕೊಂಡಿತ್ತಲ್ಲ ಕೈ, ಒಂದ್ ಜೋರ ಫಟ್ ಅಂತ ಪೆಟ್ಟು ಕೊಟ್ಟ. ಅದು ಗಾಬರಿ ಅಂತ ಅದು ಮುಷ್ಟಿ ಬಿಟ್ಬಿಡ್ತು. ಮುಷ್ಟಿ ಬಿಚ್ಚಿದ ತಕ್ಷಣ ಕಾಳುಗಳೆಲ್ಲ ಬಾಟ್ಲಿಯಲ್ಲೇ ಬಿದ್ದು ಕೈ ನಿಧಾನಕ್ಕೆ ಹೊರಗೆ ಬಂತು. ಆದ್ರೆ ಆಗಲೇ ತಡ ಆಗಿತ್ತು. ಮನುಷ್ಯ ಕೋತಿಯನ್ನ ಚೀಲದಲ್ಲಿ ಹಾಕೊಂಡು ನಡೆದೇ ಬಿಟ್ಟ. ಕೋತಿಗೆ ಬಾಟ್ಲಿಯಿಂದ ಏನೋ ಸ್ವಾತಂತ್ರ್ಯ ಸಿಕ್ಕಿತ್ತು, ಆದ್ರೆ ಬಾಳಿನ ಸ್ವಾತಂತ್ರ್ಯ ಕಳ್ಕೊಂಡ್ಬಿಟ್ಟಿತ್ತು. ಈ ಘಟನೆ ನನಗೆ ಬಹಳ ಚಿಂತೆ ಹಚ್ಚಿತು ಸ್ನೇಹಿತರೆ. ನಮ್ಮ ಅವಸ್ಥೆನೂ ಆ ಕೋತಿ ಹಾಗೇನೆ ಅಲ್ವಾ? ನಾವು ನಮ್ಮ ಮುಷ್ಟಿಯನ್ನು ದೊಡ್ಡದಾಗಿ ಮಾಡ್ಕೊಳ್ತಾ ನಮ್ಮ ಮಿತಿ ಇಲ್ಲದ ಆಸೆಗಳನ್ನು ತುಂಬಿಕೊಳ್ತಾ ಇದ್ದೀವಿ. ವಸ್ತುಗಳಾಗ್ಲಿ, ವಿಷಯಗಳಾಗಲಿ, ಪ್ರತಿಷ್ಠೆಗಳು, ಸ್ಥಾನಮಾನಗಳು, ಇವೆಲ್ಲ ನಮ್ಮ ಅವಶ್ಯಕತೆ ಬೇಕು ಅಂತ ಅನ್ಕೊಂಡಿದೀವಿ. ಇವನ್ನು ತುಂಬಿಕೊಂಡು ನಮ್ಮ ಮುಷ್ಟಿ ಈ ಬದುಕು ಅನ್ನುವಂತಹ ಬಾಟ್ಲಿ ಒಳಗೆ ದೊಡ್ಡದಾಗ್ತಾ ಹೋಗ್ತಾ ಇದೆ. ಮುಷ್ಟಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮುಷ್ಟಿ ದೊಡ್ಡದಾದಷ್ಟು ಹೊರಗಡೆ ಬರೋದು ಕಷ್ಟ ಆಗುತ್ತೆ. ಯಾವ್ಯಾವುದೋ ದಾಕ್ಷಿಣ್ಯಕ್ಕೆ ಸಿಕ್ಕಾಕೊಂಡು, ಪ್ರಸಂಗಕ್ಕೆ ಸಿಕ್ಕಾಗಿ ಮುಖವಾಡ ಹಾಕೊಂಡು ಕುಣಿತೇವೆ. ಅಷ್ಟೊಂದು ಮುಖವಾಡಗಳ ಮಧ್ಯೆ ನಮ್ಮ ನಿಜವಾದ ಮುಖವಾಡ ಯಾವುದು ಅಂತ ಮರೆತು ಹೋಗುತ್ತೆ. ಅದಕ್ಕೆ ಆ ಕೋತಿ ಕಲಿಸಿದ ಪಾಠ, ನಮ್ಮ ಮುಷ್ಟಿ ಎಷ್ಟು ಚಿಕ್ಕದಾಗಿರ್ತದೋ ಅಷ್ಟಕ್ಕೆ ಕ್ಷೇಮ. ನೇರವಾಗಿ ಹೊರಗೆ ಬರಬಹುದು. ಮುಷ್ಟಿ ದೊಡ್ಡದಾದಷ್ಟು ಹೊರಗಡೆ ಬರುವಂತಹ ಪರಿಸ್ಥಿತಿ ಕಷ್ಟ ಆಗ್ತದೆ, ಕೊನೆಗೆ ಬರದೇ ಹೋಗ್ಬೋದು.